ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿರುಚಿ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮೆಣಸಿನ್ಕಾಯಿ ಬಜ್ಜಿ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಕರೆಕ್ಟ್ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ನಿಮಗೆ ಹೋಟ್ಲಲ್ಲೆಲ್ಲ ಸಿಗುತ್ತಲ್ವ ಅಷ್ಟೇ ಟೇಸ್ಟಿಯಾಗಿರುವಂಥ ಬಜ್ಜಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮತ್ತು ಇದ್ರ ಜೊತೆ ಚಟ್ನಿ ಇದ್ದರೆ ಕಾಂಬಿನೇಷನ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಬಜ್ಜಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ನಾನು 3 ದಪ್ಪ ಸೈಜಿಂದು ಬಜ್ಜಿ ಮೆಣಸಿನ್ಕಾಯಿ ಅಂತಾರಲ್ವ ಇದನ್ನು ತೊಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದನ್ನು 3 ಭಾಗವಾಗಿ ಮಾಡ್ಕೊಳ್ಳೋಣ. ಸೊ ನಮ್ಮ ಮನೇಲಿ ನಾವು ಇಬ್ಬರೇ ಇರೋದ್ರಿಂದ ನಾನು ಕಡಿಮೆ ಕ್ವಾಂಟಿಟಿಲಾದರೆ ಸಾಕಾಗುತ್ತೆ. ಸೊ ಇದನ್ನು ನಾವು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಮೆಣಸಿನ್ಕಾಯಿನ 3 ಭಾಗ ಮಾಡಿ ತೆಗೆದಿಟ್ಕೊಳ್ಳೋಣ. ಆಮೇಲೆ ನಾವು ಈ ಪುಡಿ ಮಾಡೋದಕ್ಕೆ 1/4 kg ಕಡಲೆ ಹಿಟ್ಟನ್ನ ಜರಡಿ ಹಿಡ್ದಿರೋಂಥ ಕಡಲೆ ಹಿಟ್ಟನ್ನ ಇಟ್ಕೊಂಡು ಈ ಥರ ತೊಗೊಂಡಿದ್ದೀವಿ. ಮತ್ತು ಇದಕ್ಕೆ ನಾವು 3/4 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ನಿಮಗೆ ಖಾರ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಅರ್ಧ ಸ್ಪೂನಷ್ಟು ಉಪ್ಪು, ಅದು ಸಹ ನಿಮಗೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಅಜ್ವಾನ ಈ ಥರ ಕೈಯಲ್ಲಿ ಕ್ರ್ಯಾಶ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಮತ್ತು 1-2 ಚಿಟಿಕೆಯಷ್ಟು ಸೋಡಾ. ನೀವು ಇಷ್ಟನ್ನು ಈಗ ಇದಕ್ಕೆ ಸೇರಿಸ್ಕೊಳ್ಳಿ. ಸೊ ಮತ್ತು ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಪುದೀನ ಸಹ ಈ ಥರ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಮತ್ತು ನೀವು ಇದಕ್ಕೆ ನಿಮ್ಮ ಮನೇಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಡಿ. ನಿಮ್ಮ ಮನೇಲಿ ಏನಾದರೂ ಕರೆದಿರೋ ಅಂಥ ಎಣ್ಣೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿ ಬರುತ್ತೆ. ಸೊ ಇದನ್ನು ಅಷ್ಟು 1-2 ಸ್ಪೂನಷ್ಟು ಹಾಕ್ಕೊಂಡು ಫಸ್ಟಿಗೆ ಒಂದು ಸಲ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ನೀವು 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಸಹ ಆ್ಯಡ್ ಮಾಡ್ಕೋಬೋದು. ಅದು ಹಾಕೋದ್ರಿಂದ ನಿಮಗೆ ಗರಿ ಗರಿ ಆಗಿರುತ್ತೆ. ಮತ್ತು ಇದಕ್ಕೆ ಸ್ವಲ್ಪನೇ ನಾವು ನೀರು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ತೆಳು ಮಾಡೋದಕ್ಕೆ ಹೋಗಬೇಡಿ ಮತ್ತು ತುಂಬ ಗಟ್ಟಿನೂ ಮಾಡಬೇಡಿ. ನಮ್ಗೆ ಚೆನ್ನಾಗಿ ಮೆಣಸಿನ್ಕಾಯಿಗೆ ನೀಟಾಗಿದು ಹತ್ತೋ ಥರ ಈ ಥರ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈಗ ನಾವು ಇದಕ್ಕೆ ಮೆಣಸಿನ್ಕಾಯಿ ಬಜ್ಜಿನ ಒಂದೊಂದಾಗಿ ಈ ಥರ ನೀಟಾಗಿ ಹಾಕ್ಕೊಳ್ತಾ ಹೋಗಿ. ನೀವೆಲ್ಲ ಒಂದೇ ಸಲ ಹಾಕಿನೂ ಸಹ ಇಡ್ಬೋದು. ಇಲ್ಲ ಅಂದರೆ ನಿಮಗೆ ಒಂದೊಂದೇ ನೀವು ಹೋಗ್ಬೇಕಾದ್ರೆ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಎಲ್ಲನೂ ಸೇರಿಸಿ ಹಾಕ್ಬೋದು. ಇಲ್ಲಾಂದರೆ ನೀವೆಲ್ಲನೂ ಸೇರಿಸಿ ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡೋದಕ್ಕೆ ಬಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಅಷ್ಟು ಟೈಮ್ ಇಲ್ಲಾಂದರೆ ಈ ಥರ ಎಲ್ಲ ಬಜ್ಜಿನೂ ಸಹ ಇದಕ್ಕೆ ಸೇರಿಸ್ಕೊಳ್ಳಿ. ಫಸ್ಟ್ ಬಜ್ಜಿ ಎಲ್ಲ ಸೇರಿಸ್ಕೊಂಬಿಟ್ಟು ನೀಟಾಗಿ ಅದು ಸ್ಪ್ರೆಡ್ ಆಗೋ ಥರ. ಮತ್ತು ನೀವು ಬಜ್ಜಿ ಹಾಕೋವಾಗ ನೋಡಿ, ಈ ಥರ ಯಾವ ಥರ ತೊಗೋಬೇಕು ಅಂತ ಹೇಳ್ತೀವಿ. ತುಂಬ ನಿಮ್ಗೆ ಎಕ್ಸ್ಟ್ರಾ ಹಸಿಟ್ಟು ಬರ್ತಿದೆ ಅಂದರೆ ಈ ಥರ ಪಾತ್ರೆಗೆ ನೀವು ಈ ಥರ ಉಜ್ಜಿ ತೊಗೋಬೋದು. ನಿಮಗೆ ತುಂಬ ಆಯಿತು ಅಂದರೆ, ಇಲ್ಲ ನೀವು ಈಗ ತೆಗೆದಾಗ ನಿಮಗೆ ಕರೆಕ್ಟಾಗಿ ಬಂದಿದೆ ಹಸಿಟ್ಟು ಅಂತಂದರೆ ನೋಡಿ, ನಾವು ಕರೆಕ್ಟಾಗಿ ಕಲಿಸ್ಕೊಂಡಿರೋದ್ರಿಂದ ನಮಗೆ ಎಕ್ಸ್ಟ್ರಾ ಏನು ಬರೋಲ್ಲ, ಕರೆಕ್ಟಾಗಿ ಸ್ಪ್ರೆಡ್ ಆಗುತ್ತೆ. ಸೊ ನೀವು ಎಕ್ಸ್ಟ್ರಾ ಆದರೆ ಆ ಥರ ಈ ಥರ ತೆಗೆದು ಸ್ವಲ್ಪ ಎತ್ಕೋಬೋದು. ಇಲ್ಲಾದರೆ ಡೈರೆಕ್ಟಾಗಿ ಇದನ್ನೇ ನಾವು ಒಂದು ಫ್ಯಾನ್ನ ಕಾಯೋದಕ್ಕೆ ಇಟ್ಟಿದ್ದೀವಲ್ವ ಅದಕ್ಕೆ ಹಾಕಿ ತೋರಿಸ್ತೀನಿ. ನೋಡಿದ್ರಲ್ವ, ನಾವೀಗ ಬಾಣಲೆನಿಟ್ಟು ಎಣ್ಣೆ ಬಿಸಿಗಿಟ್ಟಿದ್ದೀವಿ. ಒಂದು 1/4 kg ಆಗೋಷ್ಟು ಎಣ್ಣೆ ಸಹ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಇದಕ್ಕೀಗ ಬಜ್ಜಿನ ಹಾಕ್ಕೊಳ್ಳೋಣ. ನೀವು ಬಜ್ಜಿ ಹಾಕಬೇಕಿದ್ರೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಹಾಕಿದ್ದಾದಮೇಲೆ ಹೈ ಫ್ಲೇಮಲ್ಲಿ ಇಡಬೇಕು. ಇಲ್ಲ ನೀವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ಹಾಕಿದ್ದೀರ ಅಂದರೆ ಸ್ವಲ್ಪ ಕೆಳಗಡೆ ಫಸ್ಟ್ ಹಾಕಿರೋ ಸ್ವಲ್ಪ ಬಾಡೋಗುತ್ತೆ. ಸೊ ಅದಕ್ಕೆ ನೀವು ಬಜ್ಜಿ ಹಾಕೋದಕ್ಕೂ ಮುಂಚೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಬಿಸಿಯಾಗಿದೆಯಲ್ವಾ. ಈಗ ನಾನು ಇದಕ್ಕೇ ಎಲ್ಲ ಬಜ್ಜಿನ ಒಂದೊಂದಾಗಿ ಸೇರಿಸ್ಕೊಳ್ತಾ ಹೋಗ್ತೀನಿ. ಸೊ ನೀವೆಲ್ಲ ಈ ಥರ ಒಂದೊಂದಾಗಿ ಸೇರಿಸ್ಕೊಳ್ತಾ ಹೋಗಿ. ಅಲ್ಲಿ ಬಜ್ಜಿ ಎಲ್ಲ ಹಾಕಿದ್ದಾದಮೇಲೆ ಈಗ ನೀವು ಸ್ಟವನ್ನು ಹೈ ಫ್ಲೇಮ್ಗೆ ಇಟ್ಕೊಳ್ಳಿ. ಇದಕ್ಕೆ ನನಗೆ 5 ಬಜ್ಜಿ ಇಡಿಸಿದೆ. ಸೊ ನಮ್ಮ ಮನೇಲಿರೋದು ಇಬ್ಬರೇ ಆದ್ದರಿಂದ ನಾನು ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ತಿರೋದು. ಸೊ ಅದಕ್ಕೆ ಒಂದು ಸಲಕ್ಕೆ ನಿಮ್ಗೆ 5 ಬಜ್ಜಿ 1/4 kg ಎಣ್ಣೆಗೆ ಹಿಡಿಸುತ್ತೆ. ನೋಡಿದ್ರಲ್ವ, ಈಗ ನೀವು ಎರಡು ಕಡೆಯೂ ಈ ಥರ ಚೆನ್ನಾಗಿ
ಎರಡು ಸೈಡು ಫ್ರೈ ಆಗೋ ತನಕ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಎರಡು ಕಡೆ ಫ್ರೈ ಆದಮೇಲೆ ನೀವು ಎಲ್ಲ ತೆಗೆದು ಈ ರೀತಿ ಪ್ಲೇಟಲ್ಲಿ ಹಾಕ್ಕೋಬೋದು. ನಮಗೆ ಬಜ್ಜಿ ರೆಡಿಯಾಗಿದೆ. ಮತ್ತು ಇದನ್ನೀಗ ಚಟ್ನೀಲಿ ಡಿಪ್ ಮಾಡಿ ನೋಡಿ. ಈಗ ನೀವು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ತಿನ್ಬೋದು.